ಸಿಗಲಿಲ್ಲ ಅಂದ್ರೆ ನನ್ನ ಕಡೆ ಕೇಳಿ ಇನ್ನೊಂದು 5-6 ತಿಂಗಳು ಬಿಟ್ಟು ನಿಮ್ಗೊಂದು ಗಣಿಕೆ ಕಟ್ ಮಾಡಿ ಒಂದು ಬೀಜ ಮಾಡಿ ಪ್ಯಾಕ್ ಮಾಡಿ ನಿಮ್ಗೆ ಪಾರ್ಸಲ್ ಮಾಡ್ತೇನೆ ನಾ. ಈಗ ಬೀಜಿಗೆ 5,000 ರೂಪಾಯಿಗೆ ಟನ್ ನಡೆದತ್ರಿ. ಅದು ಎಲ್ಲಿ ಹವಾ ಎದ್ದದ್ದು ಗೊತ್ತಿಲ್ರಿ. ಫಸ್ಟ್ ಕ್ಲಾಸ್ ಬೆಳಿತೈತೆ ಅಂತ 100 ಟನ್ ಬರ್ತೈತೆ ಅಂತ ಈಗ ಎಲ್ಲರಿಗೂ ಕಿವ್ಯಾಗ ತುಂಬಿ ಬಿಟ್ಟತ್ರಿ. SNK 1337 ಹಿಂದ್ಗಡೆ ಬಿದ್ದಾರೆ. ಮತ್ತು ಮರಿಗಳ ಸಂಖ್ಯೆನೂ ಭಾಳ ಐತೆ ಅಂತಾರೆ. 10 ತಿಂಗಳಿಗೂ ಕಬ್ಬ ಕಳಿಸ್ಬಹುದು, 12 ತಿಂಗಳಿಗೂ ಕಬ್ಬ ಕಳಿಸ್ಬಹುದು. 100 ಟನ್ ಬೆಳಿತೈತಿ ಒಂದು ಎಕರೆಗೆ ಅಂತ ಹೇಳಿ ಎಲ್ಲ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಆರಾಮಾಗಿದ್ದೀರಿ? ನಾನು ಆರಾಮದನು, ನೀವು ಆರಾಮದಿರುತ್ತೆ ನಾ ತಿಳ್ಕೊತನು. ನಮ್ಮ ಕಡೆ ರೀ ಭಾಳ ಕೆಟ್ಟ ಹವಾ ಎದ್ದತಿ. ಶುಗರ್ ಕ್ಯಾನ್ ಕಬ್ಬು 1337 ಬೀಜದ ಬಗ್ಗೆ ಭಾಳ ಹವಾ ಎದ್ದತ್ರಿ. 5,000-6,000 ರೂಪಾಯಿ ಟನ್ ಮಾರಾಕತೈತಿ. ಈ ಕಬ್ಬು ಭಾಳ ಚಂದ ಬೆಳಿತೈತಿ ಅಂತಾರೆ, ಭಾಳ ಇಳುವರಿ ಕೊಡ್ತೈತಿ ಅಂತ. SNK 1337 ಇದು ಹೆಂಗೈತಿ ನೋಡ್ಬೇಕಂತಾಳೆ. ನಮ್ಮ ಬಾಜುಕ ಹಚ್ಚಾಗ್ತಿದ್ರಿ ತಂದು 5,000 ರೂಪಾಯಿಗೆ ಟನ್ ರೀ ಬೀಜ. ಅವ್ರು ಎಲ್ಲೆಲ್ಲೋ ಹುಡುಕಾಡಿ ಹೋಗಿ ತಂದಿರು. ಅದ್ರಾಗ ನಾ 2 ಕಬ್ಬ ತೊಗೊಂಡ್ ಕೇಸಿಂದ ನಾ ಒಂದು ಸಣ್ಣ ರಿಂಗ್ ಬಿಟ್ಟು ಮಾಡಿ ಕೇಸಿಂದ ಹಚ್ಚಿದನ್ರಿ. ಇದು ಹೆಂಗ್ ಬರ್ತೈತಿ ಏನೈತಿ ನೋಡ್ಬೇಕಂತ ಹೇಳಿ ಹಚ್ಚೇನಿ. ಬೀಜ ಪವರ್ಫುಲ್ ಆಗೈತಿ, ಫಸ್ಟ್ ಕ್ಲಾಸ್ ನಾಟಿ ಬಂದೈತಿ. ಬಾಜು ಎಲ್ಲೇರೆ ನಿಮಗೆ ಎಲ್ಲೇರಿ ಈ ಕಬ್ಬು ಸಿಕ್ಕ್ರ SNK 1337 ಸಿಕ್ತಂದ್ರ ನೀವು ಸ್ವಲ್ಪ ತಂದು ಹಚ್ಕೊಂಡು ನೋಡ್ರಿ. ಬೇಕಾದ್ರೆ 1 ಎಕರೆನೂ ನೀವು ಹಚ್ಚ್ರಿ. ಆದ್ರೆ ಇಳುವರಿ ಚಲೋ ಐತೈತ್ರಿ. ಭಾಳ ಜನ ಇದ್ರ ಹಿಂದೆ ಓಡಾಡಕತ್ತಾರು. ಅದಕ್ಕೆ ಇದನ್ನ ಯಾಕೆ ವಿಡಿಯೋ ಮಾಡಬಾರ್ದು, ಇದನ್ನ ನಾನು ಸ್ವಲ್ಪ ಹಚ್ಚಿ ಯಾಕೆ ಇತರ ಮಾಹಿತಿ ತಗೋಬಾರ್ದಂತ ಇದನ್ನ ಹಚ್ಚೇನ್ರಿ. ಆದ್ರ ಮಸ್ತ್ ಬಗ್ಗೆ ಬಂದೈತಿ. ಮತ್ತೆ ಈಗ ಫುಲ್ ನರ್ಸರಿ ಒಳಗ ಇದನ್ನ ನಡೆದದ್ರಿ. ಎಲ್ಲಾ ಬೀಜ ಎಲ್ಲ ಕೆಳಗೆ ಡೊಗ್ಗ್ಯಾವು. ಈ ಬೀಜದ ಹೆಸರು ಫುಲ್ ಮ್ಯಾಲ ಬಂದೈತಿ 1337. ನೋಡ್ಕೋರಿ ಈ ಕಬ್ಬ ಹೆಂಗೈತಿ ಈಗ ತೋರಿಸ್ತೀನಿ ನೋಡ್ರಿ. ಈ ಕಬ್ಬು ಬಂದ್ಬಿಟ್ಟ 10 ತಿಂಗಳ ಕಬ್ಬು ಐತ್ರಿ. 24 ಗಣಿಕೆ ಆಗೈತಿ. ಮತ್ತ ಫುಲ್ ವಜನ್ ಐತಿ. 2-2.5 ಕಿಲೋ ಮ್ಯಾಲ ವಜನ್ ಇರಬೇಕು 10 ತಿಂಗಳ ಕಬ್ಬ. ಮತ್ತ ವಜನು ಬಾಳ ಐತಿ. ಮತ್ತ ಇದ್ರ ಕಣ್ಣು ಏನದಾವಲ್ಲ ಫುಲ್ ಪವರ್ಫುಲ್ ಆಗಿದಾವ್ರಿ. ಹಚ್ಚರ ಮಸ್ತ್ ಬಗ್ಗೆ ಎದ್ದು ಬರ್ತಾವ. ನೀವು ನೋಡಾತಾರ ಇಲ್ಲಿಗೆ ನೀವ ನೋಡ್ರಿ ಎಷ್ಟು ಉದ್ದ ಇದು ಬೆಳೆದೈತಿ. ಮತ್ತ ಕಬ್ಬು ಬಾಳ ಮಟ್ಟೆ ಐತಿ. ಇದನ್ನ ತೊಗೊಂಡ ಈಗ ನಾ ಸದ್ದು ಹಚ್ತನು. ಇದನ್ನ ನೋಡ್ರಿ ನೀವೀಗ. ನೋಡಿದ್ರಲ್ಲ ರೈತ ಬಂದವ್ರಿ SNK 1337 ಈಗ ಇಷ್ಟು ಚಂದ ಬಂದೈತಿ. ಇನ್ನ ಮುಂದೆ ಹೆಂಗ್ ಬರ್ತೈತಿ ಯಾವಾಗ ತೋರಿಸ್ತೀನಿ ನಿಮಗೆಲ್ಲರೂ ಸಿಕ್ಕ್ರೆ ನೀವು ಮಾಡ್ಕೊಳ್ರಿ. ಚಲೋ ಬೀಜ ಐತ್ರಿ. ಎಲ್ಲಾ ತರ ₹1 70 ಪೈಸೆ 80 ಪೈಸೆ ಇದ್ರ ಇದು SNK 1337 ₹3 ಒಂದ್ ತರ ಹೋಯ್ತ್ರಿ. ಒಟ್ಟ ಕಮ್ಮಿ ಮಾಡುದಿಲ್ರಿ. ನೋಡ್ರಿ ನಿಮಗೆ ಹೆಂಗ ಐಡಿಯಾ ಬರ್ತೈತಿ, ನಿಮಗೆ ಅನುಕೂಲ ಆಗ್ತೈತಿ ಹಂಗ ತೊಗೊಂಬಂದ ನೀವು ಮಾಡ್ಕೊಳ್ರಿ. ಸಿಗಲಿಲ್ಲ ಅಂದ್ರೆ ನೀವು ಯಾವಾಗ ಕೇಳ್ಕೊರಿ ನನ್ನ ಕಡೆ. ಅದ್ರ ಬೀಜ ಆತಂದ್ರೆ ನಿಮ್ಗೆ ಪೋಸ್ಟ್ ಮುಖಾಂತರ ಒಂದು ಬೀಜ ಕಳಿಸ್ತಂದ್ರೆ ನೀವು ಬೀಜ ಮಾಡ್ಕೊರಿ. ಇಲ್ಲ ನಿಮಗೆ SNK 1337 ನಿಮ್ಮ ಸೈಡ್ ಸಿಕ್ತಂದ್ರೆ ನೀವು ಅದನ್ನ ತೊಗೊಂಡು ನಾಟಿ ಮಾಡ್ರಿ. ಬೆಳಕ್ಕೆ ಏನು ಪ್ರಾಬ್ಲಮ್ ಇಲ್ರಿ. ಯಾರು ಒಂದ್ಸಲ ಹಚ್ಚಿ ನೋಡಕ್ಕೆ ಏನು ಹೋಗಿತ್ತು. ಇನ್ನೊಂದು ರೈತ ಬಾಂಧವ್ರಿ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಾಲ್ ಮಾಡಿದ್ರು ಬಿಜಾಪುರದಿಂದ. ಸರ್, ಈ ರೀತಿ ನಾನು ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡೋದ್ರಿಂದ ನನ್ನ ರೈತಗೆ ಸ್ವಲ್ಪ ಸುಧಾರಿಸಿ ಐತ್ರಿ. ಮತ್ತ ನಾ ಇಳುವರಿನೂ ಪೈಲ ಕಮ್ಮಿ ತಗೋತೀನಿ. ಈಗ ನಾ ಇಳುವರಿ ಫುಲ್ ತಗೊಳತ್ತೇನ್ರಿ. ಮತ್ ವಾಟ್ಸಾಪ್ದಾಗ ನನಗ ಫೋಟೋನು ಕಳಿಸ್ಯಾರು, ವಿಡಿಯೋನು ಕಳಿಸ್ಯಾರಿ. ಈ ವಿಡಿಯೋ ಜರ ನೋಡ್ರಿ. ಮತ್ತ ಅವ್ರದ ಒಂದು ಕಾಲ್ ಕ್ಲಿಪ್ ನಿಮ್ಗೆ ಹಾಕ್ತಾನ. ಅವ್ರು ನನ್ನ ಜೋಡಿ ಏನ್ ಮಾತಾಡಿದಾರಂತ ಬರ್ರಿ ಕೇಳೋಣ. ಎರಡು ಮಾತ್ರ ನಿಮ್ಮಿಂದ ನಾ ಎಕ್ಸ್ಪೀರಿಯನ್ಸ್ 100% ನನಗೆ ಇಷ್ಟು ಇಳುವರಿ ಒಳಗಿಂದ ತೆಗಿಬೇಕಾದ್ರೆ ನಾ ಇದೇ ವರ್ಷ ವಾಲಿ ವಿಲೇಜ್ ನೋಡಿದ ಮ್ಯಾಗ ನಾನು ಹೆಚ್ಚಿಂದ ಏನೋ ಇಳುವರಿಯಿಂದ ತಕೊಂಡಿದ್ದು ಇದೇ ಫಸ್ಟ್ ಟೈಮ್ ರೀ. ಅಂದ್ರ ಯಾವ್ಯಾವ್ದ್ರಿ ಸರ? ಗೋಧಿ ಮತ್ತು ಗೊಂಜಾಳ.
ಗೋಧಿ ಮತ್ತು ಗೊಂಜಾಳ. ಅಂದ್ರೆ ನಾವ್ ವಿಡಿಯೋ ಮಾಡೋದ್ರಿಂದ ನಮ್ಮ ರೈತರಿಗೆ ಹೆಲ್ಪ್ಫುಲ್ ಐತೋ ಇಲ್ರಿ? 100% ಫುಲ್ ಆಗಿದ್ರಿ, ಸಕ್ಸಸ್ಫುಲ್ ರೀ. ಸಕ್ಸಸ್ ಆಗಿದ್ರಿ, 100% ಆಗ್ಯದ ನೋಡ್ರಿ. ನಿಮ್ ಬೆಳೆನೂ ನೋಡ್ನೆ ನೀವು ಇದಕ್ ಕಳಿಸಿರಿ ಅದಕ್ಕೆ ನನ್ನ ವಾಟ್ಸಾಪ್ಗ. ಹ್ಞೂನ್ರಿ ಸರ್. ನಿಮ್ಮ ಆಕ್ಚುಲಿ ನಿಮ್ಮ ಇರೋದ ಸ್ಥಳ ಹೇಳ್ರಿ ಸರ್, ಯಾವ ತಾಲೂಕ ಇದೆ? ಹೌದ್ರಾ, ನಮ್ದು ಇಂಡಿ ತಾಲೂಕ್ ರೀ, ಊರ ತೆನ್ನೇಳಿ ಗ್ರಾಮ ರೀ. ನನ್ನ ಹೆಸರು ಅಶೋಕ್ ಶ್ರೀಶೈಲ್ ಮೇತ್ರಿ. ಯಾವ ಡಿಸ್ಟ್ರಿಕ್ಟ್ ಬರ್ತಿದೆ ಇದು? ಬಿಜಾಪುರ ಡಿಸ್ಟ್ರಿಕ್ಟ್ ರೀ. ಬಿಜಾಪುರ ಡಿಸ್ಟ್ರಿಕ್ಟ್ ಅಂದ್ರೆ? ಹಾ ರೀ. ಅದ ಸರ್, ನೀವು ಕಾಲ್ ಮಾಡಿದ್ರಲ್ಲ ಅದಕ್ಕ ಕೇಳ್ಬೇಕಂತ ಹಚ್ಚಿನೇನ. ಎಲ್ರು ವಿಡಿಯೋ ಮಾಡೋರು ಬಹಳಷ್ಟು ಜನ ಅದಾರ, ಅವ್ರು ಇವ್ರು ಇದನ್ನ ಅನ್ನಂಗಿಲ್ಲ. ಬಟ್ ನಿಮ್ಮಷ್ಟು ತಿಳುವಳಿಕೆಯಾಗಿ ಕ್ಲಿಯರಿಟಿಯಾಗಿ ಹೆಂಗ ಔಷಧ ಯಾವಾಗ ಏನ್ ಸ್ಪ್ರೇ ಮಾಡ್ಬೇಕು, ಗೊಬ್ಬರ ಏನ್ ಹಾಕ್ಬೇಕು, ಯಾವ ಟೈಮ್ದಾಗ ಏನ್ ಮಾಡ್ಬೇಕು, ಅದ್ ಪೂರ ಯಾರು ಏನದ ಕ್ಲಿಯರ್ ಆಗಿ ಅಂತ ತಿಳ್ಸಂಗಿಲ್ಲ. ಬರೀ ಇಷ್ಟೇ ಮಾಡ್ರಿ ಹಿಂಗ್ ಮಾಡ್ರಿ ಚಲೋ ಆಗ್ತದಂದ್ರ ನಮಗಿದು ಮಾಡೋರಿಗೆ ಹೊಸಬ್ರಿಗೆ ಏನೂ ಕೆಲಸ ಎಂದ ಕೊಡಂಗಿಲ್ರಿ ಅದು. ನಿಮ್ದು ಏನದ ಬಹಳ ಕ್ಲಿಯರಿಟಿ ರೀ. ಹೊಸಬ್ರ ಅಲ್ಲಿ ಹಳಿಬ್ರ ಅಲ್ಲಿ ಹಳಿಬ್ರ ಸ್ವಲ್ಪ ಇದು ಮರ್ತಿದ್ರು ಕೂಡ ನೀವು ಅದು ಇದು ನೆನಪಿಸಿ ಅಂತ ಕೊಟ್ಟಂಗ ನಮಗ. ನಮ್ ಕಡೆ ಇದು ಏನದ ಲಿಂಬಿ ಇರುದು ಅಂತ ಜಾಸ್ತಿ. ಬಟ್ ಅದ್ರ ಜೊತೆ ಇವನು ಏನದ ಈ ನಮ್ಮ ಮಳೆ ಆಶ್ರಿತ ಬೆಳೆ ಎಷ್ಟ್ ಅದ ನೋಡ್ರಿ, ತೊಗರಿ ಮತ್ತು ಗೊಂಜಾಳ, ಗೋಧಿ, ಜೋಳ, ಕಡ್ಲಿ ಇಂಥವೆಲ್ಲಾ ಸ್ವಲ್ಪ ಮಾಡ್ಕೊಂಡ್ರು ಕೂಡ ಹೆಚ್ಚಿನ ಇಳುವರಿ ತಕೋತೀರಿ. ಹೆಂಗ್ ತಕೋತೀರಿ? ನಿಮ್ಮ ವಿಡಿಯೋ ನೋಡಿ ನಾ ಈ ವರ್ಷ ಏನ್ ತಕೊಂಡಿನಿ ನಾನು. ಹಂಗೇನಿಲ್ರಿ ಸರ್, ಆದ್ರ ನೋಡಿ ಸ್ವಲ್ಪ ಇಲ್ಲ ಸ್ವಲ್ಪ ಏನ್ರ ನಿಮ್ಗೂ ಅದ ಐಡಿಯಾ ಬಂದಿರ್ಬೇಕಲ್ಲ. ನಾನು 10 ವರ್ಷ ಐತಿ ಈಗ ಒಕ್ಕಲ್ತನ ಮಾಡಕತ್ತು. ಗೊತ್ತಲ್ಲ, ನಿನ್ನೆ ಅಲ್ಲ 10 ವರ್ಷ ಆಯ್ತು. ಬಟ್ ನಾ ಹಿಂದ್ ಮಾಡಿದ್ದು ಈಗ ನಡಬರ್ಕೆಂದು ಮರ್ತಿ ಬಿಟ್ಟಿದ್ದೆ ನಾನು. ಇವತ್ತಿಗೆ ನಿಮ್ಮ ವಿಡಿಯೋ ನೋಡಿ ಮತ್ ನನಗೆಲ್ಲ ಇದು ನೆನಪಿಸ್ಕೊಟ್ಟಂಗಾಯ್ತು ನೀವು. ಓಕೆ ಸರ್. ಕೇಳಿದ್ರಲ್ಲ ರೈತ ಬಾಂಧವ್ರೆ, ನನಗೆ ಇವ್ರು ಹೇಳಿದ ಮಾತಿಗೆ ಇಷ್ಟು ಖುಷಿ ಆಗ್ತದ್ರಿ. ನಾ ಹಾಕಿದಂತ ವಿಡಿಯೋಗಳು ನಮ್ಮ ರೈತರು ಇದನ್ನ ತಿಳ್ಕೊಂಡ ತಿಳಿಲ್ದವರು ತಿಳ್ಕೊಂಡ ಎಷ್ಟೋ ವರ್ಷ ರೈತಕಿ ಮಾಡ್ಕೋತ ಬಂದು ಏನೇನೋ ಒಂದು ಮರ್ತಿರ್ತಾರೋ ಅದು ವಾಲಿ ವಿಲೇಜ್ ಲೈಫ್ ಅವ್ರಿಗೆ ನೆನಪಿಸಿ ಕೊಡ್ತೈತೆ ಅಂತ ಹೇಳಿ ನನಗೆ ಇಷ್ಟು ಹುರುಪು ತುಂಬಿದ್ರಿ. ಇನ್ನೂ ನಾ ಹೆಚ್ಚು ವಿಡಿಯೋಗಳು ಮಾಡ್ಬೇಕಂತ ನನಗೆ ಫುಲ್ ಹುರುಪು ತುಂಬಿದ್ರಿ. ನಮ್ಮ ವೀಕ್ಷಕರು ನನ್ನ ಜೋಡಿ ಮಾತಾಡೋದ್ರಿಂದ ನನಗೂ ಬಹಳ ಖುಷಿ ಆಗ್ತದ್ರಿ. ಇವ್ರ ಮಾತು ಕೇಳಿ ನನಗೂ ಖುಷಿ ಆತ್ರಿ. ಇವ್ರು ಎಲ್ಲೋ ನಾ ಎಲ್ಲೋ. ನಾ ಚಿಕ್ಕೋಡಿ ತಾಲೂಕು ಕಬ್ಬೂರ್, ಅವ್ರೆಲ್ಲಿ ಬಿಜಾಪುರ ಇಂಡಿ ಅಂತ ಹೇಳ್ಯಾರ. ನೀವೆಲ್ಲ ಕೇಳ್ಕೊಂಡ್ರಿ. ಅವ್ರು ಎಷ್ಟೋ ನನ್ನ ಜೋಡಿ ಫಸ್ಟ್ ಕ್ಲಾಸ್ ಮಾತಾಡಿದ್ರು, ಬಹಳ ಖುಷಿ ಆಯ್ತು. ಇದೇ ರೀತಿ ನಾ ಎಲ್ಲಾ ರೈತ ಬಾಂಧವ್ರ ಜೋಡಿ ಮಾತಾಡ್ತಿರ್ತೇನೆ ರೀ. ನನ್ನಿಂದ ಆದಷ್ಟು ನಾ ಸಹಾಯ ಮಾಡ್ತನು. ನಾನು ನಿಮ್ಮಂಗ ಒಬ್ಬ ರೈತರೇ. ನಾನು ವಾಲಿ ವಿಲೇಜ್ ಲೈಫ್ ನೀವು ಮರಿಬೇಡ್ರಿ. ನೀವು ನಾನು ವಾಲಿ ವಿಲೇಜ್ ಲೈಫ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮಾಡ್ಕೊಂಡವ್ರು ಓಕೆ, ಮಾಡ್ಕೊಂಡವ್ರ ನಾನು ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಇನ್ನು ನನ್ನ ವಿಡಿಯೋ ಮುಂದೆ ಎಲ್ಲರಿಗೂ ಹೋಗಿ ಸೇರ್ಲಿ ಅಂತ ಹೇಳಿ ವಿಡಿಯೋ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ನಿಮ್ಗೆ ಗೆಳೆಯರಿಗೆ ತಿಳಿಸ್ರಿ. ಇಷ್ಟ ಐತ್ರಿ ವಿಡಿಯೋದಾಗ ಮುಂದಿನ ವಿಡಿಯೋದಾಗ ಭೇಟಿ ಆಗುಣ್ರಿ. ಹೋಗಿ ಬರುಣ್ರಿ ರೈತ ಬಾಂಧವ್ರೆ. ಜೈ ಹಿಂದ್.